ನನ್ನ ತಾಯಿ ಬಂದು ಪ್ರಫುಲ್ಲ ನಾಯಕ್. ಅವ್ರು ಇಲ್ಲಿ ಬಂದೊಂದು ಕಂಪ್ಲೇಂಟ್ ಅಂದರೆ ಈ ಥರ ಪ್ರೆಸ್ ಕಾನ್ಫರೆನ್ಸಲ್ಲಿ ಬಂದು ಈ ಥರ ಹೇಳಿಬಿಟ್ಟಿದ್ದಾರೆ. ಅಂದರೆ ನನ್ನ ಚಿಕ್ಕಮ್ಮ ಅವರು ವೇಶ್ಯೆ, ಅವ್ರದ್ದೊಂದು ಕಂಪ್ಲೇಂಟ್ ಇದೆ, ಅದ್ರ ಸ್ಪಷ್ಟೀಕರಣ ಕೊಡಬೇಕಂತ ನಾನು ಬಂದಿದ್ದೀನಿ. ನನ್ನ ತಾಯಿ ಎಂಥವ್ರಂತ ನಾನು ನಿಮಗೆಲ್ಲ ಹೇಳಬೇಕಂತ ನಾನು ಬಂದಿದ್ದೀನಿ. ನಾನು ಚಿಕ್ಕಿರುವಾಗ ನನ್ನ ತಂದೆ ತೀರೋದ್ರು. ಅಂದರೆ ನನ್ನ ತಾಯಿ ಹೊಟ್ಟೆಯಲ್ಲಿರುವಾಗಲೇ ನನ್ನ ತಂದೆ ತೀರೋದ್ರು. ಆದಮೇಲೆ ನನ್ನ ತಾಯಿ ನನ್ನ ಅಜ್ಜಿ ಮನೆಗೆ ಬಂದರು. ಅವಾಗ ಅಲ್ಲಿಂದ ನಾನು ಅಲ್ಲೇ ಇದ್ದೆ. ನನ್ನ ಚಿಕ್ಕಮ್ಮ, ನನ್ನ ಅಜ್ಜಿ, ನನ್ನ ಮಾವಂದ್ರೆ ನಾನು ನೋಡಿರೋದು. ಆಮೇಲೆ ನನ್ನ ತಾಯಿ ಬಾಂಬೆಗೆ ಹೋದರು ಚಿಕ್ಕಿರುವಾಗಲೇ. ನನ್ನ ಅಜ್ಜಿ ಹತ್ರ ನಾನು ಕೇಳ್ತಿದ್ದೆ, ನನ್ನ ತಾಯಿ ಎಲ್ಲಿದ್ದಾರೆ, ನನಗೆ ಅಪ್ಪ ಅಮ್ಮ ಯಾರಿಲ್ಲ. ನನ್ನ ಅಜ್ಜಿ ಹೇಳ್ತಿದ್ರು, ನಿನ್ನ ಅಪ್ಪ ತೀರಿದ್ದಾರೆ, ನಿನ್ನ ತಾಯಿ ನೀನು ನೋಡಲ್ಲ, ಅವಳು ಮೊದಲಿಂದ ಹೀಗೆ ಯಾರ್ಯಾರ ಜೊತೆ ಹೋಗ್ತಾರೆ, ನೀನು ನಮ್ಮ ಜೊತೆ ನೀರು, ನಾನೇ ನಿನ್ನ ಚೆನ್ನಾಗಿ ನೋಡ್ತೀನಿ, ನಿನ್ನ ಮಾವಂದಿರಿದ್ದಾರೆ, ನಿನ್ನ ಚಿಕ್ಕಮ್ಮ ಇದ್ದಾರೆ, ನಾವೇ ಇದ್ದೀವಿ, ಸಾಕು, ನೀನು ಅಷ್ಟು ಖುಷಿಯಾಗಿರು ಅಂತ. ಇದಾದಮೇಲೆ ತುಂಬ ವರ್ಷ ಆಯಿತು. ನಾನೊಂದು 4ನೇ 5ನೇ ಕ್ಲಾಸಲ್ಲಿರುವಾಗ ನನ್ನ ಅಮ್ಮ ಬಾಂಬೆಯಿಂದ ಬಂದರು. ಅವಾಗೇನು ನನಗೆ ಅಮ್ಮನ ಮೇಲೆ ಫೀಲಿಂಗ್ಸ್ ಇಲ್ಲ. ಮೊದಲಿಂದ ನನಗೆ ಅಮ್ಮ ನೋಡಿಲ್ಲ ಅಂದರೆ ಯಾರಿಗಾದ್ರೂ ಯಾವ ಥರ ಫೀಲಿಂಗ್ಸ್ ಬರುತ್ತೆ. ನನ್ನಮ್ಮ ಬಾಂಬೆಯಿಂದ ಬಂದರು. ಬಾಂಬೆಯಿಂದ ಒಬ್ಬರನ್ನ ಕರ್ಕೊಂಡು ಬಂದರು, ಅವ್ರದ್ದು ಲಿವ್ ಇನ್ ರಿಲೇಷನ್ಶಿಪ್ ಅಂತ. ಸೊ ಇದು ಊರಲ್ಲೆಲ್ಲ ಮರ್ಯಾದೆ ಹೋಗುತ್ತೆ ಅಂತ ನನ್ನ ಅಜ್ಜಿ ಏನು ಮಾಡಿದ್ರು, ಮಾವಂದ್ರಿಗೆಲ್ಲ ಹೇಳಿ, ಇವ್ಳಿಗೆ ಮದುವೆ ಆಗಿದೆ, ಮದುವೆ ಆಗಿ ಇನ್ನೊಂದು 2ನೇ ಮದುವೆ ಆಗಿದೆ ಅಂತ ಹೇಳಿಬಿಟ್ಟು ಇದು ಮಾಡಿದರು. ಸೊ ಇದೆಲ್ಲ ವಿಷಯ ಆದಮೇಲೆ ನನ್ನಮ್ಮ ನನ್ನ ಹತ್ರ ಏನೂ ಮಾತಾಡಲ್ಲ. ನಾನು ಏನು ಓದಿದ್ದೀನಿ ಅಂತ ಅಮ್ಮನಿಗೆ ಗೊತ್ತಿಲ್ಲ, ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ, ನಾನು ಏನು ಮಾಡ್ತಿದ್ದೀನಿ ಅಂತ ಅಮ್ಮನಿಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಏನು ವಿಚಾರಣೆ ಮಾಡಲ್ಲ. ನೀನು ಏನು ಎಷ್ಟು ಓದ್ತಿದ್ಯಾ, ಹೇಗೆ ಓದ್ತಿದ್ಯಾ, ಏನೂ ಕೇಳಲ್ಲ. ನೀನು ಏನಂತಾನೆ ನನ್ನಮ್ಮ ಇದೇ ಮಾಡ್ತಿಲ್ಲ. ಈ ಘಟನೆ ನಡೆದಿರೋದು, ಘಟನೆ ನಡೆದಾಗ ನಾನು ಊರಲ್ಲಿದ್ದಿಲ್ಲ, ನಾನು ಬೆಂಗಳೂರಲ್ಲಿದ್ದೆ. ಘಟನೆಯಲ್ಲಿ ನನ್ನ ಚಿಕ್ಕಮ್ಮ, ತಮ್ಮ, ಚಿಕ್ಕಮ್ಮನ ಮಗ ಮತ್ತು ಇನ್ನೊಬ್ಬ ಅಂದರೆ ಶೈಲೇಶ್ 2ನೇ ಮಗ ಎಲ್ಲ ಹೋಗಿದ್ದಾರೆ. ಇವ್ರ ಮೇಲೇ ದಬ್ಬಾಳಿಕೆ ಆಗಿ, ಇವ್ರ ಮೇಲೇ ಪೊಲೀಸ್ ಹೊಡೆದಿದ್ರೂ ಕೂಡ ಇವಳು ಪ್ರಫುಲ್ಲ ನಾಯಕ್ ಅವರ ಕಂಪ್ಲೇಂಟು 15 ದಿನ ಆದಮೇಲೆ ನಮ್ಮ ಮೇಲೆ ಫೇಕ್ ಕಂಪ್ಲೇಂಟ್ ಬರುತ್ತೆ, ಫೇಕ್ ಕೇಸ್. ಎಲ್ಲಿ ತನಕ ಅಂದರೆ ತನ್ನ ಸ್ವಂತ ಮಗ ಶೈಲೇಶ್ ಮೇಲೇನೆ ಕಂಪ್ಲೇಂಟ್ ಕೊಡೋ ಥರ ಇದ್ದಾರೆ ಅಂದರೆ ನೀವೇ ಅಂದ್ಕೊಳ್ಬೋದು ಯಾವ ಥರ ಸಂದೇಶ್ ಅವರ ಪ್ರಭಾವ ಪ್ರಫುಲ್ಲ ಅವರ ಮೇಲೆ ಬಿದ್ದಿದೆ ಅಂತ. ಸೊ ಇದೆಲ್ಲ ನೋಡ್ತಿರುವಾಗ ನಂಗೆ ಅನಿಸುತ್ತೆ, ಸಂದೇಶ್ ಅವರ ಪರವಾಗಿ ಪ್ರಫುಲ್ಲ ಅವ್ರು ಬಂದು ಏನು ಹೇಳ್ತಿದ್ದಾರೆ ಇದೆಲ್ಲ, ಅವ್ರ ಸಂದೇಶ್ ಅವರ ಏನು ಯಾರು ಹೇಳಿಲ್ಲ ಸಂದೇಶ್ ಬಗ್ಗೆ. ಸಂದೇಶ್ ಅವರು ಈ ಥರ ಇದ್ದಾರೆ, ಸಂದೇಶ್ ಅವರು ಈ ಥರ, ಪ್ರಫುಲ್ಲ ಅವರೇ ಬರ್ಬೇಕು ಹೇಳ್ಬೇಕಂದ್ರೆ ಸಂದೇಶ್ ಅವರಿಗೆ ಪ್ರಫುಲ್ಲ ಅವರಿಗೆ ಏನೋ ಸಂಬಂಧ ಇದೆ ಅಂತ ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇನ್ನು ಕೆಲವರೆಲ್ಲ ಹೇಳ್ತಾ ಇದ್ದಾರೆ IB ಹತ್ರ ಸಂದೇಶ್ ಇವರು ಪ್ರಫುಲ್ಲ ಅವರು ಕೆಲವೊಂದ್ಸಲ ಓಡಾಡ್ತಿದ್ದಾರೆ ಅಂತ ನಮಗೆ ವಿಷಯ ಬಂತಂತ. ನಾನು ಹೇಳ್ತಿರೋದು, ಉನ್ನತ ಅಧಿಕಾರಿಗಳು ಪ್ರಫುಲ್ಲ ಅವರು ಮತ್ತು ಸಂದೇಶ್ ಅವರ ಸಂಬಂಧ ಏನಿದೆ ಅಂತ ಗೊತ್ತಾಗಬೇಕಂದ್ರೆ ಮೊದಲು ಅವ್ರದ್ದು ಮೊಬೈಲ್ನ ಚೆಕ್ ಮಾಡಬೇಕು, ಅವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡಬೇಕು. ಅವಾಗ ಗೊತ್ತಾಗುತ್ತೆ ಪ್ರಫುಲ್ಲ ಮತ್ತು ಸಂದೇಶ್ ಅವ್ರಿಗೆ ಏನು ಸಂಬಂಧ ಇದೆ ಅಂತ. ಸರ್ ಇದೆಲ್ಲ ಸುಳ್ಳು. ನಾನು ಮೊದಲಿಂದನೂ ಕೂಡ ನಾನು ಹೇಳಿದೆ ನಿಮಗೆ, ಅಜ್ಜಿ ಜೊತೆ ಇದ್ದೀನಿ ಅಂತ. ನಾನು ಅಜ್ಜಿನೇ ಸಾಕಿದ್ದು. ನಾನು ಕಾಲೇಜ್ ಮಾಡಿದ್ದು ಕೂಡ ನನ್ನ ಅಜ್ಜಿ ಮನೆಯಿಂದಲೇ. ಚಿಕ್ಕಮ್ಮನೇ ಆಮೇಲೆ ಅಜ್ಜಿಗೆ ಸ್ವಲ್ಪ ಅಲ್ಝೈಮರ್ ಇವಾಗಿದೆ, ಅವ್ರಿಗೆ ಮರುವಿನ ಶಕ್ತಿ ಇದೆ, ಅಂದರೆ ಅವ್ರಿಗೇನು ನೆನಪಿರಲ್ಲ. ಇವಾಗ ನಾನು ಚಿಕ್ಕಮ್ಮನೇ ನೋಡ್ತಿರೋದು. ನಾನು ಇಷ್ಟು ದೊಡ್ಡದಾಗಿದ್ದೀನಿ, ಇವಾಗ ಕೆಲಸಕ್ಕೆ ಹೋಗ್ತಿದ್ದೀನಿ, ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಸೊ ನನ್ನನ್ನೇನು ಅವರು ಕಾಂಟ್ಯಾಕ್ಟ್ ಮಾಡಿಲ್ಲ, ನಾನು ಹೇಗಿದ್ದೀನಿ ಅಂತ ಕೇಳೋದು ಇಲ್ಲ, ಏನೂ ಇಲ್ಲ. ಇವಾಗ ಶೈಲೇಶ್ ಅಂದರೆ ನಮ್ಮದು ಅಂದರೆ ನಾವು ಚಿಕ್ಕದಿಂದ ಅಂದರೆ ನಾವೆಲ್ಲ ಫ್ರೆಂಡ್ಸ್. ಇವಾಗ ಮನೇಲಿ ಏನಾದರೂ ಪ್ರಾಬ್ಲಮ್ ಇರಲಿ, ಶೈಲೇಶ್ ಬಂದು ನಮ್ಮ ಮನೆಗೆ ಬರ್ತೇನೆ, ಸಮ್ಮರ್ ಹಾಲಿಡೇಸಲ್ಲಿ ನಮ್ಮ ಮನೆಗೆ ಬಂದು ಆಟ ಆಡ್ತಿರ್ತೇವೆ. ಸೊ ನಾವೆಲ್ಲ ಮೊದಲಿಂದ ತುಂಬ ಕ್ಲೋಸು. ಸೊ ಇದೆಲ್ಲ ಅಂದರೆ ಏನಾಯ್ತು ಅಂದರೆ ಶೈಲೇಶ್ ದಪ್ಪ ಅವರು ರೋಡಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಯ್ತಂತೆ. ಅವ್ರು ಕೆಳಗೆ ಬಿದ್ದಾಗ ಅವ್ರಿಗೆ ಸೈಡ್ ಹೋಯಿತು, ಪ್ಯಾರಾಲಿಸಿಸ್ ಆಯಿತು. ಸೊ ಇವ್ರು ಬಂದು ಶೈಲೇಶ್ ದಪ್ಪ ಅಂದರೆ ನಿತಿನ್ ಅವರಿಗೆ ಕಿರುಕುಳ, ಮೆಂಟಲಿ ಟಾರ್ಚರ್, ಅದು ಆಡಿಯೋ ಸಮೇತ ಇದೆ ನಮ್ಮ ಹತ್ರ, ಯಾವ ಥರ ಟಾರ್ಚರ್ ಕೊಟ್ಟಿದ್ದಾರೆ ಅಂತ. ಅದನ್ನ ತಡೆಯೋಕ್ಕಾಗದೆ ನಿತಿನ್ ಬಂದು ನಮ್ಮ ಮನೆಗೆ ಬಂದರು. ಶೈಲೇಶ್ ಕರ್ಕೊಂಡು ಬಂದ, ತನ್ನ ಮಗನ ಶೈಲೇಶೇ ಕರ್ಕೊಂಡು ಬಂದ. 1 ವಾರ ನಾವು ಇಲ್ಲಿರ್ತೀವಿ, ನನಗೆ ಸ್ವಲ್ಪ ಟ್ರೀಟ್ಮೆಂಟ್ ಇದೆ, ಅಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ, ತುಂಬ ಕಿರಿಕಿರಿ ಆಗುತ್ತೆ ನನಗೆ ಅಂತ. ಇದು 1 ವಾರ ಆದ ತಕ್ಷಣ ಪ್ರಫುಲ್ಲ ಅವ್ರು ಬಂದು ನಿತಿನ್ ಮೇಲೆ ಕಂಪ್ಲೇಂಟ್ ಹಾಕೊಡ್ತಾರೆ. ನನ್ನ ಗಂಡ ನೋಡಲ್ಲ, ನಮ್ದು ಯಾವುದು ಗಲಾಟೆ ಇರುತ್ತೆ, ನನ್ನ ಗಂಡ ನೋಡಲ್ಲ, ನನ್ನ ಗಂಡ ಸರಿ ಇಲ್ಲ, ನನ್ನ ಗಂಡ ಹೊಡಿಯೋಕ್ಕೆ ಬರುತ್ತಾರಂತ. ಸೊ ಆವಾಗ ನಿತಿನ್ ಬಂದು, ನಾನು ಹೊಡೆದೇ ಇಲ್ಲ ಅವಳಿಗೆ, ಅವಳು ನಮ್ಮ ಮೇಲೆ ಸುಮ್ಮನೆ ಕಂಪ್ಲೇಂಟ್ ಆಗ್ತಾಳೆ ಅಂತ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು. ನಾನು ಬಂದಿಲ್ಲ, ಚಿಕ್ಕಮ್ಮ, ಶೈಲೇಶ್ ಮತ್ತು ಅವ್ರ ಚಿಕ್ಕಮ್ಮನ ಮಗ ಇದು ಕಾಂಪ್ರಮೈಸ್ ಅಂದರೆ ಈ ಕೇಸ್ನಲ್ಲಿ ರಿಸಾಲ್ವ್ ಮಾಡೋಕ್ಕಂತ ಕರ್ಕೊಂಡು ಹೋಗಿರೋದು. ಇವಾಗ ನಮ್ಮ ಆಶೆ ಇದ್ದದ್ದೇನು, ಅವರಿಬ್ಬರು ಗಂಡ ಹೆಂಡತಿ ಕರೆಕ್ಟ್ ಆಗಿರಲಿ, ಏನಾದರೂ ಪೊಲೀಸ್ ಅವ್ರು ಹೇಳಿ ಕರೆಕ್ಟ್ ಮಾಡಿ ಅಂತ ಹೋಗಿರೋದು. ಬಟ್ ಸಂದೇಶ್ ಅವರು ಏಕಾಏಕಿ ಬಂದು ನನ್ನ ಚಿಕ್ಕಮ್ಮನ ಮೇಲೆ ನೀನು ಬೆಂಗಳೂರಲ್ಲಿರೋದು, ಬೆಂಗಳೂರಲ್ಲಿ ವೇಷವಾಟಿಕೆ ಮಾಡಿರೋದು, ಆ ಥರ ಈ ಥರ ಅಂತ ಹೇಳಿ, ಇದು ಪ್ಯೂರ್ಲಿ ಅಲ್ಲಿ ಗೊತ್ತಾಗುತ್ತೆ ಪ್ರಫುಲ್ಲ ಅವರು ಹೇಳ್ಕೊಟ್ಟ ಥರ ಸಂದೇಶ್ ಮಾಡಿರೋದಂತ. ತಮ್ಮನಿಗೆ ಹೊಡೆದಿರೋದು, ಈ ವಿಡಿಯೋ ರೆಕಾರ್ಡ್ ಮಾಡಿದಾಗ ಯಾವ ಥರ ಎಲ್ಲ ನಿಂದಾ ಪದಗಳನ್ನೆಲ್ಲ ಯೂಸ್ ಮಾಡಿದ್ದಾರೆ ಸಂದೇಶ್ ನನ್ನ ಚಿಕ್ಕಮ್ಮನ ಮೇಲೆ, ಅದೆಲ್ಲ ನನ್ನ ಚಿಕ್ಕಮ್ಮನ ಮಗ ರೆಕಾರ್ಡ್ ಮಾಡಿದ್ದಾನೆ.
ಅದಕ್ಕೋಸ್ಕರ ಇವನ್ ಅಂದ್ರೆ ಚಿಕ್ಕಮ್ಮನ ಮಗನ ಹೇಳ್ಕೊಂಡು ಹೋಗಿ ಟಾಯ್ಲೆಟಲ್ಲಿ ಕೂರಿಸಿ ಅವ್ನ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ಮೊಬೈಲ್ ಎತ್ತಿಟ್ಟಿದ್ದಾರೆ. ಇದು 6 ಗಂಟೆಯಿಂದ 11 ಗಂಟೆ ತನಕ ನಡೆದಿರೋದು ವಿಷಯ ಅಲ್ಲ. ಸೊ ಇದಾದ ನಂತರ 15 ದಿನ ಆದ್ಮೇಲೆ ನಮ್ಮ ಮೇಲೆ ಅಂದ್ರೆ ಇವ್ರ ಮೇಲೆ FIR ಆಗುತ್ತೆ, ಫೇಕ್ FIR. ನಾವೇ ಬಂದು ಅವ್ರಿಗೆ ಹೊಡೆದಿರೋದಂತೆ. ನಾವು 6 ಗಂಟೆಯಿಂದ 11 ಗಂಟೆ ತನಕ ಅಲ್ಲೇ ಇದ್ದೀವಿ, ಆ ದಿನದಲ್ಲಿ ನಾವು ಹೊಡೆದಿರೋದಂತೆ. ಅವಾಗ ಪೊಲೀಸ್ ಅವ್ರು ಬಿಡ್ತಾರಾ? ನೀವೇ ಅಂದ್ಕೊಳ್ಳಿ, ಇದೆಲ್ಲ ಫೇಕ್ ಕೇಸ್. ಎಲ್ಲಿ ತನಕ ಒಂದು ತಾಯಿ ತನ್ನ ಸ್ವಂತ ಮಗನ ಮೇಲೆ FIR ಆಗ್ತಾರೆ ಅಂದ್ರೆ ನೀವೇ ಅಂದ್ಕೊಳ್ಳಿ ಸಂದೇಶದ ಪ್ರಭಾವ ಯಾವ ತರ ಇವ್ರ ಮೇಲೆ ಬಿದ್ದಿರ್ಬೇಕಂತ. ಇದ್ರಲ್ಲೇ ಗೊತ್ತಾಗುತ್ತೆ. ಪ್ಯೂರ್ಲಿ ಪ್ರಫುಲ್ಲ ಅವರು ಸಂದೇಶ್ ಅವರು ಹೇಳಿದ್ದಕ್ಕೆ ಬಂದು ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟಿದ್ದಾರೆ. ಆದ್ರೂ ವಿಡಿಯೋ ಕೂಡ ಎಲ್ಲ ಇದೆ, ಅದರಿಂದ ಗೊತ್ತಾಗುತ್ತೆ ಎಲ್ರಿಗೂ ಯಾವ ತರ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.